ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ನಾನೀಗ ಇದ್ದೀನಿ ಕೇರಳದ ಎರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕರ್ನಾಟಕದ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿನ ತೋರಿಸಿದ್ದೆ. ಈಗ ಎರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿರುವಂಥ ಆನೈಮುಡಿ, ಸೌತ್ ಇಂಡಿಯಾಸ್ ಹೈಯೆಸ್ಟ್ ಪೀಕ್, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಈ ಆನೈಮುಡಿ ಹೋಗ್ಬೇಕಂದ್ರೆ ಎರವಿಕುಲಂ ನ್ಯಾಷನಲ್ ಪಾರ್ಕಿಗೆ ಬಂದು ಇಲ್ಲಿಂದ ಟಿಕೆಟ್ ತೊಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ ಇಲ್ಲಿಗೆ. ಸೊ ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಟಿಕೆಟ್ ಕ್ಯೂನಲ್ಲಿ ನಿಂತ್ಕೊಬೇಕು. ಇವತ್ತು ಸಾಟರ್ಡೆ ಆದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ, ಇಷ್ಟು ರಶ್ ಇದೆ, ವೆಯ್ಟಿಂಗ್. ನಾನು ಲಾಸ್ಟ್ ಟೈಮ್ ಬಂದಾಗ ಬಸ್ಸುಗಳೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದು ಜನಗಳನ್ನ ಹತ್ಸ್ಕೊಂಡು ಹೋಗೋದಕ್ಕೆ. ಈಗ ಜನಗಳೇ ಕ್ಯೂನಲ್ಲಿ ನಿಂತ್ಕೊಂಡಿರಬೇಕು ಬಸ್ಗೆ ಹತ್ತೋದಕ್ಕೆ. ಬಸ್ ಬಂತು, ಬಸ್ಗೆ ಹತ್ತೋಣ ಅಂತ. ಈಗ ಈ ಬಸ್ಗೆ ಟಿಕೆಟ್ ಪ್ರೈಸ್ ಬಂದು 200 ರೂಪೀಸ್ ಪರ್ ಹೆಡ್. ಎರವಿಕುಲಂ ನ್ಯಾಷನಲ್ ಪಾರ್ಕ್ ಓಪನ್ ಮಾಡಿದ್ದು 1978ರಲ್ಲಿ. ಈ ನ್ಯಾಷನಲ್ ಪಾರ್ಕ್ನ ಓಪನ್ ಮಾಡಿದ್ದು ಮುಖ್ಯ ಉದ್ದೇಶ ಬಂದು ನೀಲಗಿರಿ ತಾರ್ ಅನ್ನುವಂಥ ಒಂದು ಮೌಂಟೈನ್ ಗೋಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಅದು ಒಂದು ಎಂಡೇಂಜರ್ಡ್ ಸ್ಪೀಸೀಸ್. ಎಂಡೇಂಜರ್ಡ್ ಅಂದರೆ ಅಳಿವಿನಂಚಿನಲ್ಲಿದೆ ಅಂತ. 1978ಕ್ಕಿಂತ ಮುಂಚೆ ಇದನ್ನು ಕಣ್ಣನ್ ದೇವನ್ ಹಿಲ್ಸ್ ಅಂತ ಕರೀತಿದ್ರು. ನೀವು ನೋಡ್ತಿರೋ ಈ ಟೀ ಪ್ಲಾಂಟೇಶನ್ಸ್ ಎಲ್ಲ ಈಗಲೂ ಕಣ್ಣನ್ ದೇವನ್ ಟೀ ಅವ್ರದ್ದೇ. 1978ಕ್ಕಿಂತ ಮುಂಚೆ ಈ ಬೆಟ್ಟಗಳೆಲ್ಲ ಕಣ್ಣನ್ ದೇವನ್ ಟೀ ಕಂಪನಿಯ ಒಡೆತನದಲ್ಲಿತ್ತು. ಆಮೇಲೆ ಕೇರಳ ಗೌರ್ಮೆಂಟ್ ಅದನ್ನು ಅಕ್ವೈರ್ ಮಾಡಿಕೊಂಡು ಎರವಿಕುಲಂ ನ್ಯಾಷನಲ್ ಪಾರ್ಕ್ ಅಥವಾ ರಾಜಾಮಲೈ ನ್ಯಾಷನಲ್ ಪಾರ್ಕ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಈ ನ್ಯಾಷನಲ್ ಪಾರ್ಕಲ್ಲಿ ಮುಖ್ಯವಾಗಿ ನಮಗೆ ನೋಡೋಕ್ಕೆ ಸಿಗುವಂಥದ್ದು ನೀಲಗಿರಿ ತಾರ್. ಅದು ನೋಡೋಕ್ಕೆ ಸಿಗೋದು ಅಪರೂಪ. ನೋಡೋಣಂತೆ, ನಮ್ಗೆ ಅದೃಷ್ಟ ಇದ್ದರೆ ಕಾಣಿಸುತ್ತೆ, ಇಲ್ಲ ಅಂದರೆ ಇಲ್ಲ. ಇಲ್ಲಿರೋಂಥ ಕ್ಯಾಂಟೀನಲ್ಲಿ ಪಕ್ಷಿನೂ ತಿಂಡಿ ತಿಂತಾ ಇದೆ ನೋಡಿ. ಯಾವ ಪಕ್ಷಿ ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಎರವಿಕುಲಂ ನ್ಯಾಷನಲ್ ಸ್ಟೋರಿ ಆಫ್ ದಿ ಪಾರ್ಕ್, ಇದರೊಳಗಡೆ ಏನಿದೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಹಿಸ್ಟ್ರಿ ಬರೆದಿದ್ದಾರೆ. ಏನೋ ಇದರಲ್ಲಿ ಏನೋ ಗೊತ್ತು. ಇದೇ ಮೌಂಟೈನ್ ಗೋಟು. ಇಲ್ಲೆಲ್ಲ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಸೊ ನೀಲಕುರುಂಜಿ ಬ್ಲೂಮ್ ಆದಾಗ ಈ ಥರ ಇರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಸ್ಸು ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡುತ್ತೆ. ಸೊ ಇಲ್ಲಿ ಒಂದು ಈ ಮ್ಯೂಸಿಯಮ್ ಇದೆ. ಮ್ಯೂಸಿಯಮ್ ನೋಡಿಕೊಂಡು ಇಲ್ಲಿಂದ ಆಚೆಗೆ ನಾವೇ ಮೇಲಕ್ಕೆ ಟ್ರಕ್ ಮಾಡಬೇಕು. ಎಷ್ಟು ದೂರ ಟ್ರಕ್ ಮಾಡಬೇಕು ಗೊತ್ತಿಲ್ಲ, ಕೇಳೋಣಂತೆ. ಎಷ್ಟು ದೂರ ಹೋಗ್ಬೇಕು ಮೇಲ್ಗಡೆ? 1 ಕಿಲೋಮೀಟ್ರ್. ಸೊ 1 ಕಿಲೋಮೀಟ್ರ್ ಮೇಲ್ಗಡೆ ಹತ್ತಬೇಕು. ಇಲ್ಲಿನ ಮೇಯ್ನ್ ಅಟ್ರಾಕ್ಷನ್ ಇದೆ ನೋಡಿ, ಹೇಗಿದೆ ಇಲ್ಲಿಂದ ಕ್ಲೌಡ್ ನೋಡಿ. ನೀಲಗಿರಿ ತಾರ್ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ಕೇಳಿ. ಈ ನೀಲಗಿರಿ ತಾರ್ ಅನ್ನೋದು ಮೌಂಟೈನ್ ಗೋಟ್ನ ಒಂದು ಪ್ರಭೇದ, ಒಂದು ಟೈಪ್ ಆಫ್ ಮೌಂಟೈನ್ ಗೋಟ್. ಇದು ಸಾವಿರಾರು ವರ್ಷಗಳಿಂದ ಯುರೋಪ್ ಖಂಡದ ಆಲ್ಪ್ಸ್ ಮೌಂಟೈನಲ್ಲಿ ಇದ್ದಂಥ ಈ ನೀಲಗಿರಿ ತಾರ್ ಅಲ್ಲಿಂದ ಕುರ್ದಿಶ್ ಬೆಟ್ಟಗಳು ಮತ್ತು ಇರಾನಿಯನ್ ಬೆಟ್ಟಗಳನ್ನ ದಾಟಿಕೊಂಡು ನಮ್ಮ ಭಾರತದ ಹಿಮಾಲಯದ ಪರ್ವತಗಳಿಗೆ ವಲಸೆ ಬರ್ತವೆ. ಹಿಮಾಲಯದ ಪರ್ವತದ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸಿಂದ ಅಲ್ಲಿ ಇರೋಕ್ಕಾಗದೆ ಅಲ್ಲಿಂದ ಮತ್ತೆ ದಕ್ಷಿಣದ ಕಡೆಗೆ ವಲಸೆ ಬಂದು ಫೈನಲ್ ಆಗಿ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮದ ಘಟ್ಟಗಳಲ್ಲಿ ಇವು ಸೆಟ್ಲ್ ಆಗ್ತವೆ. ಈ ಎರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿ ಈಗ ಒಂದು ಸುಮಾರು 700ರಿಂದ 800 ಅಷ್ಟೇ ಉಳ್ಕೊಂಡಿದೆಯಂತೆ. ಆನೈಮುಡಿ ಪೀಕ್ ಬಂದು ನಮ್ಮ ದಕ್ಷಿಣ ಭಾರತದ ಅತಿ ಎತ್ತರದ ಗಿರಿಶಿಖರ.
ಆನೈಮುಡಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ. ಆನೈಮುಡಿ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ. ಇದರ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 8,845 ಅಡಿ. ಇದೇನು ಪ್ರಾಣಿ ಇದು? ವೈಲ್ಡ್ ಸ್ಕ್ವಿರಲ್ ಇರಬೇಕು. ಹಿಯರ್ ಈಸ್ ದ ಲಿಮಿಟ್. ಇಲ್ಲಿಂದ ಆಚೆಗೆ ನಮ್ಮನ್ನು ಅಲೋ ಮಾಡೋದಿಲ್ಲ. ಇಲ್ಲಿ 5 ನಿಮಿಷಕ್ಕೂ ವೆದರ್ ಕಂಡೀಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ನೋಡಿ ಪೂರ್ತಿ ಮೋಡ ಮುಚ್ಕೊಂಡಿದೆ. ನಮ್ಮ ಎದುರುಗಡೆ ಇರೋರು ಕೂಡ ಸರಿಯಾಗಿ ನಮಗೆ ಮುಖ ಕಾಣಿಸಲ್ಲ, ಅಷ್ಟೊಂದು ಮೋಡ ಮುಚ್ಚಿದೆ. ಹಾಗೆ ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ಮತ್ತೆ 5 ನಿಮಿಷಕ್ಕೆ ಹಾಗೆ ಈ ಥರ ಕ್ಲಿಯರ್ ಆಗಿಬಿಡುತ್ತೆ. ಮತ್ತೆ 5 ನಿಮಿಷಕ್ಕೆ ಮೋಡ ಮುಚ್ಕೊಳ್ಳುತ್ತೆ. ಈ ಬೆಟ್ಟದ ಮೇಲೆ ಬಂದರೆ ಎನ್ಲೈಟನ್ಮೆಂಟ್ ಸಿಗುತ್ತಂತೆ. ಅದಕ್ಕೋಸ್ಕರ ಒಂದಿಬ್ಬರು ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಈ ಪ್ರಕೃತಿ ಸೌಂದರ್ಯ ಎಷ್ಟು ನೋಡಿದ್ರೂ ಸಾಲದು. ಇಲ್ಲಿಂದ ಹೊರಡಕ್ಕೆ ಮನಸ್ಸೇ ಆಗಲ್ಲ. ಎಷ್ಟು ಹೊತ್ತಿದ್ರೂ ಸಾಕು ಅನಿಸಲ್ಲ. ಬಟ್ಟು ಸಮಯ ಕೇಳಬೇಕಲ್ಲ, ಇಲ್ಲಿಂದ ಹೊರಡಬೇಕಾಗತ್ತೆ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಬನ್ನಿ ನೋಡೋಣ. ಇಲ್ಲಿಂದ ಈಗ ವಾಪಸ್ ಹೋಗಿ ನಿಮ್ಮನ್ನು ಒಂದು ಸುಂದರವಾದ ಬ್ಯೂಟಿಫುಲ್ ಡ್ಯಾಮಿಗೆ ಕರ್ಕೊಂಡು ಹೋಗ್ತೀನಿ. ನೀಲಗಿರಿ ತಾರ್ ಎಲ್ಲೂ ಕಾಣಿಸ್ತಿಲ್ಲ, ಒಂದೂ ಕಾಣಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ರೋಡ್ ಮೇಲೆ ಕಾಣಿಸಿತ್ತು. ಈ ಸಲ ಯಾಕೋ ಒಂದೂ ಕಾಣಲಿಲ್ಲ. ಈಗ ಇಲ್ಲಿಂದ ಬಸ್ ಹತ್ತಿ ಕೆಳಗಡೆ ಹೊರಡೋದೆ. ಇನ್ನೇನು ವಾಪಸ್ ಹೊರಡೋ ಟೈಮಲ್ಲಿ ನೀಲಗಿರಿ ತಾರ್ ಕಾಣಲಿಲ್ಲ, ಆದರೆ ನೋಡಿ ಆನೆ ಕಾಣಿಸ್ತಿದೆ, ವೈಲ್ಡ್ ಎಲಿಫೆಂಟ್. ಈ ಡ್ಯಾಮ್ ಹೆಸರು ಕುಂದಲ ಡ್ಯಾಮ್. ಮುನ್ನಾರಿಂದ ಅರೌಂಡ್ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿದೆ. ತುಂಬ ಹಳೆ ಡ್ಯಾಮ್ ಅನಿಸುತ್ತೆ. ಡ್ಯಾಮ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ನು ಇಲ್ಲೇನೂ ಇಲ್ಲ, ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ.
ಈ ವ್ಯೂ ನೋಡ್ತಾ ಇದ್ದರೆ ಇಂಡಿಯಾದಲ್ಲಿ ಇದ್ದೀನಿ ಅಂತೆ ಅನ್ನಿಸ್ತಿಲ್ಲ, ಎಲ್ಲೋ ಯುರೋಪಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಿದೆ. ಈಗ ಇಲ್ಲಿಂದ ಬೆಂಗಳೂರು ಕಡೆ ಹೊರಡೋಣಂತೆ. ಹೊರಡುವಾಗ ದಾರಿನಲ್ಲಿ ಟೀ ಗಾರ್ಡನ್ ಬಗ್ಗೆ ನಿಮಗೊಂದು ಸ್ಪೆಷಲ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ನೋಡಿ, ಈ ಟೀ ಗಾರ್ಡನ್ನಲ್ಲಿ ಬ್ರಿಟಿಷರ ಕಾಲದಲ್ಲಿ ಹಾಕಿದಂಥ ಟೀ ಪ್ಲಾಂಟ್ಸ್ ಇದ್ದಾವೆ. ಅದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ, ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಇದು ಈ ಟೀ ಪ್ಲಾಂಟ್ಸಲ್ಲಿ ಈಗ ಉದ್ದುದ್ದಕ್ಕೆ ದಾರಿ ಮಾಡಿದ್ದಾರೆ ನೋಡಿ ಓಡಾಡೋದಕ್ಕೆ. ಈಗ ವರ್ಟಿಕಲ್ ಪಾತ್ ಮಾಡಿರೋವಂಥದ್ದೆಲ್ಲ ಬ್ರಿಟಿಷರ ಕಾಲದ್ದು. ಅಲ್ಲಿ ಮೇಲೆ ನೋಡಿ ಎಲ್ಲ ಹಾರಿಜಾಂಟಲ್ ಪಾತ್ಸ್ ಮಾಡಿರ್ತಾರೆ, ಅಡ್ಡಡ್ಡ ಓಡಾಡೋದಕ್ಕೆ ದಾರಿ ಮಾಡಿರೋವಂಥದ್ದೆಲ್ಲನೂ ನೋಡಿ ಅಲ್ಲಿ ಮೇಲೆ ಕಾಣುತ್ತಲ್ವ, ಅದೆಲ್ಲನೂ ಇತ್ತೀಚಿದ್ದು. ಈಗ ಮನೆ ಕಡೆ ಹೊರಡೋಂಥ ಸಮಯ. ಇಲ್ಲಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನಾವು ಬರೋವಾಗ ಬೆಂಗಳೂರಿಂದ ಸೇಲಂ, ಕೊಯಮತ್ತೂರು, ಉಡುಮಲ್ಪೇಟೆ, ಮುನ್ನಾರ್ ಈ ಥರ ಬಂದ್ವಿ. ಹೋಗೋವಾಗ ಬೇರೆ ದಾರಿ ಹೋಗ್ತಿದ್ದೀವಿ. ಮುನ್ನಾರಿಂದ ತೇಣಿ, ತೇಣಿಯಿಂದ ದಿಂಡಿಗಲ್, ಅಲ್ಲಿಂದ ಸೇಲಂ, ಸೇಲಮಿಂದ ಬೆಂಗಳೂರು. ಬಂದಿದ್ದ ದಾರಿಗಿಂತ ರಿಟರ್ನ್ ಹೋಗ್ತಾ ಇರೋ ದಾರಿ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ಯೂಚರ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಭೇಟಿಯಾಗೋಣಂತೆ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಅಗೈನ್.